ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ರಕ್ಷಣಾ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವ ವಿಷಯವೆಂದರೆ ಟರ್ಕಿ ತನ್ನ ಬಳಿ ಇರುವ ರಷ್ಯನ್ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವ ಸಾಧ್ಯತೆಯ ಬಗ್ಗೆ. ಈ ಸುದ್ದಿ ಹೊರಬಂದ ತಕ್ಷಣ ಈ ವ್ಯವಸ್ಥೆಯನ್ನು ಭಾರತ ಖರೀದಿಸಬಹುದೇ ಎಂಬ ಪ್ರಶ್ನೆ ಕೂಡ ಹಲವರಲ್ಲಿ ಮೂಡಿದೆ. ಆದರೆ ವಾಸ್ತವವಾಗಿ ನೋಡಿದರೆ ಭಾರತಕ್ಕೆ ಟರ್ಕಿ ಬಳಸಿ ಉಳಿದಿರುವ S-400 ಖರೀದಿಸುವ ಯಾವುದೇ ಅಗತ್ಯವಿಲ್ಲ. ಯಾಕೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಈ ಬೆಳವಣಿಗೆಯ ಹಿನ್ನೆಲೆಯನ್ನು ನೋಡೋಣ. ಟರ್ಕಿ 2017ರಲ್ಲಿ ರಷ್ಯಾದಿಂದ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿತ್ತು. ಆದರೆ ಈ ಒಪ್ಪಂದವನ್ನು ಅಮೆರಿಕ ತೀವ್ರವಾಗಿ ವಿರೋಧಿಸಿತು. ಕಾರಣ S-400 ಮತ್ತು ಅಮೆರಿಕದ F-35 ಲೈಟ್ನಿಂಗ್ II ಎಂಬ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಒಂದೇ ದೇಶ ಬಳಸಿದರೆ ಅಮೆರಿಕದ ರಹಸ್ಯ ತಂತ್ರಜ್ಞಾನಕ್ಕೆ ಅಪಾಯ ಉಂಟಾಗಬಹುದು ಎಂಬ ಆತಂಕ. ಅದರ ಪರಿಣಾಮವಾಗಿ ಅಮೆರಿಕ ಕ್ಯಾಟ್ಸಾ ಕಾನೂನಿನಡಿ ನಿರ್ಬಂಧಗಳನ್ನು ವಿಧಿಸಿತ್ತು ಮತ್ತು ಟರ್ಕಿಯನ್ನು ತನ್ನ F-35 ಪ್ರೋಗ್ರಾಂನಿಂದ ಹೊರಗಿಟ್ಟಿತ್ತು. ಈಗ ಹಲವು ವರ್ಷಗಳ ನಂತರ ಟರ್ಕಿ ಮತ್ತೆ F-35 ಪ್ರೋಗ್ರಾಂಗೆ ಸೇರಲು ಪ್ರಯತ್ನಿಸುತ್ತಿದೆ. ಅದಕ್ಕಾಗಿ ತನ್ನ S-400 ವ್ಯವಸ್ಥೆಯನ್ನು ಮಾರಾಟ ಮಾಡುವ ಯೋಚನೆ ನಡೆಸುತ್ತಿದೆ ಎನ್ನುವ ವರದಿಗಳು ಹೊರಬಿದ್ದಿವೆ. ಮಧ್ಯಪ್ರಾಚ್ಯದ ಕೆಲವು ಮಾಧ್ಯಮಗಳ ಪ್ರಕಾರ ಈ ವ್ಯವಸ್ಥೆಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಥವಾ ಕತಾರ್ ಖರೀದಿಸುವ ಸಾಧ್ಯತೆ ಹೆಚ್ಚು ಇದೆ. ಈ ವರ್ಗಾವಣೆಗೆ ರಷ್ಯಾ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎನ್ನಲಾಗುತ್ತಿದೆ. ಆದಾಗ್ಯೂ ಅಧಿಕೃತ ಒಪ್ಪಂದ ಇನ್ನೂ ಅಂತಿಮಗೊಂಡಿಲ್ಲ. ಈಗ ಪ್ರಶ್ನೆ ಏನೆಂದರೆ, ಭಾರತ ಈ ಅವಕಾಶವನ್ನು ಬಳಸಿಕೊಳ್ಳಬೇಕೆ? ಉತ್ತರ ಸ್ಪಷ್ಟವಾಗಿ ಇಲ್ಲ ಸ್ನೇಹಿತರೆ. ಏಕೆಂದರೆ ಭಾರತ ಈಗಾಗಲೇ 2018ರಲ್ಲಿ ರಷ್ಯಾದ ಜೊತೆ ಸುಮಾರು $5.43 ಬಿಲಿಯನ್ ಮೌಲ್ಯದ ಒಪ್ಪಂದ ಮಾಡಿಕೊಂಡು 5 S-400 ಸ್ಕ್ವಾಡ್ರನ್ಸ್ ಗಳನ್ನು ಖರೀದಿಸಿದೆ. ಈ ಪೈಕಿ ಹಲವು ರೆಜಿಮೆಂಟ್ ಗಳು ಈಗಾಗಲೇ ಭಾರತೀಯ ಗಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಉಳಿದಿರುವ 5ನೇ ಮತ್ತು ಕೊನೆಯ ಸ್ಕ್ವಾಡ್ರನ್ ಕೂಡ 2026ರ ಅಂತ್ಯದ ಒಳಗೆ ಅಥವಾ 2027ರ ಆರಂಭದಲ್ಲಿ ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ರಷ್ಯಾದ ಜೊತೆಗೆ ಇನ್ನೂ 5 ಹೊಸ S-400 ಸ್ಕ್ವಾಡ್ರನ್ಸ್ ಗಳನ್ನು ಖರೀದಿಸುವ ಬಗ್ಗೆ ಹೊಸ ಮಾತುಕತೆಗಳು ನಡೆಯುತ್ತಿವೆ ಎನ್ನುವ ವರದಿಗಳಿವೆ. ಇಂತಹ ಸಂದರ್ಭದಲ್ಲಿ ಟರ್ಕಿ ಬಳಸಿ ಉಳಿದಿರುವ ವ್ಯವಸ್ಥೆಯನ್ನು ಖರೀದಿಸುವುದರಿಂದ ಭಾರತಕ್ಕೆ ಯಾವುದೇ ಹೆಚ್ಚುವರಿ ತಂತ್ರಜ್ಞಾನದ ಲಾಭ ಸಿಗುವುದಿಲ್ಲ. ಇದಕ್ಕೆ ಅತ್ಯಂತ ಮುಖ್ಯ ಕಾರಣ ಸಿಸ್ಟಮ್ ಕಾನ್ಫಿಗರೇಷನ್. ಭಾರತೀಯ ವಾಯುಪಡೆ ಬಳಸುತ್ತಿರುವ S-400 ಸಾಮಾನ್ಯ ಎಕ್ಸ್ಪೋರ್ಟ್ ವರ್ಷನ್ ಅಲ್ಲ ಸ್ನೇಹಿತರೆ. ಭಾರತದ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಷ್ಯಾ ವಿಶೇಷವಾಗಿ ಮಾರ್ಪಡಿಸಿದ ಆವೃತ್ತಿಯನ್ನು ನೀಡಿದೆ. ಈ ವ್ಯವಸ್ಥೆಯನ್ನು ಭಾರತದ ಸ್ವದೇಶಿ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS ಜೊತೆ ಸಂಪೂರ್ಣವಾಗಿ ಜೋಡಿಸಲಾಗಿದೆ. ಇದರಿಂದ ಭಾರತೀಯ ವಾಯುಪಡೆಗೆ ದೇಶದ ವಿವಿಧ ರಡಾರ್ಗಳು, ಕ್ಷಿಪಣಿ ವ್ಯವಸ್ಥೆಗಳು ಹಾಗೂ ಕಮಾಂಡ್ ನೆಟ್ವರ್ಕ್ ನಡುವೆ ಕ್ಷಣಾರ್ಧದಲ್ಲಿ ಮಾಹಿತಿ ವಿನಿಮಯ ಸಾಧ್ಯವಾಗುತ್ತದೆ. ಆದರೆ ಟರ್ಕಿ ಬಳಿ ಇರುವ S-400 ಸಾಮಾನ್ಯ ಎಕ್ಸ್ಪೋರ್ಟ್ ಕಾನ್ಫಿಗರೇಷನ್ ಆಗಿದ್ದು, ಅದರಲ್ಲಿ ಭಾರತದ IACCSಗೆ ಬೇಕಾದ ಸಾಫ್ಟ್ವೇರ್ ಇಂಟಿಗ್ರೇಷನ್ ಅಥವಾ ಕಸ್ಟಮೈಸೇಷನ್ ಇರುವ ಸಾಧ್ಯತೆ ಬಹಳ ಕಡಿಮೆ. ಅಂತಹ ವಿಭಿನ್ನ ವ್ಯವಸ್ಥೆಯನ್ನು ಭಾರತೀಯ ವಾಯುಪಡೆಯೊಳಗೆ ಸೇರಿಸುವುದರಿಂದ ಮೇಂಟೆನೆನ್ಸ್, ಸಾಫ್ಟ್ವೇರ್ ಅಪ್ಡೇಟ್, ಸ್ಪೇರ್ ಪಾರ್ಟ್ಸ್, ಕ್ರೀವ್ ಟ್ರೈನಿಂಗ್ ಮತ್ತು ಆಪರೇಷನಲ್ ಪ್ಲಾನಿಂಗ್ ಎಲ್ಲವೂ ಮತ್ತಷ್ಟು ಸಂಕೀರ್ಣವಾಗುತ್ತವೆ. ಇದರಿಂದ ವೆಚ್ಚವು ಹೆಚ್ಚುತ್ತದೆ ಮತ್ತು ಕಾರ್ಯಾಚರಣೆಯಲ್ಲೂ ಅನಗತ್ಯ ತೊಂದರೆಗಳು ಉಂಟಾಗುತ್ತವೆ. ಇನ್ನೊಂದು ಪ್ರಮುಖ ಅಂಶ ಎಂದರೆ ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳು. S-400 ನ ನಿಜವಾದ ಸಾಮರ್ಥ್ಯ ಅದರ ವಿವಿಧ ರೀತಿಯ ಕ್ಷಿಪಣಿಗಳಲ್ಲಿದೆ. ಟರ್ಕಿಗೆ ನೀಡಲಾದ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ 48 N-6E3 ಮಿಸೈಲ್ಸ್ಗಳು ಇದ್ದವು ಎನ್ನಲಾಗುತ್ತಿದೆ. ಆದರೆ ಅತ್ಯಂತ ಶಕ್ತಿಶಾಲಿಯಾದ 40 N-6E ಮಿಸೈಲ್ ಅಂದರೆ ಸುಮಾರು 400 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ ಕ್ಷಿಪಣಿ.
ಟರ್ಕಿಗೆ ನೀಡಲಾಗಿದೆಯೇ ಎಂಬುದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇತ್ತ ಭಾರತದ ಕ್ಷಿಪಣಿ ಸಂಗ್ರಹದ ಸಂಪೂರ್ಣ ಮಾಹಿತಿ ರಹಸ್ಯವಾಗಿದ್ದರೂ ಓಪನ್ ಸೋರ್ಸ್ ಮಾಹಿತಿಗಳ ಪ್ರಕಾರ ಭಾರತ ಇದೇ 40 NCC ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಪಡೆಯಲು ವಿಶೇಷ ಆಸಕ್ತಿ ತೋರಿಸಿತ್ತು ಎನ್ನಲಾಗುತ್ತದೆ. ಹೀಗಾಗಿ ಟರ್ಕಿಯಲ್ಲಿರುವ ವ್ಯವಸ್ಥೆಯ ಸಾಮರ್ಥ್ಯ ಭಾರತದ ಕಾರ್ಯಾಚರಣೆಯ ಅಗತ್ಯಗಳಿಗೆ ತಕ್ಕಂತೆ ಇರದೆ ಇರಬಹುದು. ಇದರ ಜೊತೆಗೆ ಬಳಸಿದ ಸೆಕೆಂಡ್ ಹ್ಯಾಂಡ್ ಮಿಲಿಟರಿ ಇಕ್ವಿಪ್ಮೆಂಟ್ ಖರೀದಿಸುವುದರಿಂದ ಹಲವು ಲಾಜಿಸ್ಟಿಕಲ್ ಸಮಸ್ಯೆಗಳು ಎದುರಾಗುತ್ತವೆ. ಯಾವ ಭಾಗ ಯಾವಾಗ ಬದಲಾಯಿಸಲಾಗಿದೆ, ಯಾವ ಸಾಫ್ಟ್ವೇರ್ ವರ್ಷನ್ ಬಳಸಲಾಗಿದೆ, ಮೇಂಟೆನೆನ್ಸ್ ಹಿಸ್ಟರಿ ಏನು, ಈ ಎಲ್ಲಾ ಮಾಹಿತಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸಬೇಕಾಗುತ್ತದೆ. ಇದರಿಂದ ಭಾರತದ ಈಗಿನ S-400 ಫ್ಲೀಟ್ ಮ್ಯಾನೇಜ್ಮೆಂಟ್ ಇನ್ನಷ್ಟು ಕಷ್ಟಕರವಾಗುತ್ತದೆ. ಇದಕ್ಕಿಂತಲೂ ದೊಡ್ಡ ಪ್ರಶ್ನೆ ಕಾನೂನು ಮತ್ತು ರಾಜತಾಂತ್ರಿಕ ಸಂಬಂಧಗಳದ್ದು. ರಷ್ಯಾ ತನ್ನ ರಕ್ಷಣಾ ಸಾಧನಗಳನ್ನು ಮಾರಾಟ ಮಾಡುವಾಗ ಕಟ್ಟುನಿಟ್ಟಿನ ಎಂಡ್ ಯೂಸರ್ ಅಗ್ರಿಮೆಂಟ್ ಹೊಂದಿರುತ್ತದೆ. ಅಂದರೆ ಟರ್ಕಿ ತನ್ನ S-400 ವ್ಯವಸ್ಥೆಯನ್ನು ರಷ್ಯಾದ ಸ್ಪಷ್ಟ ಅನುಮತಿ ಇಲ್ಲದೆ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡಲು ಸಾಧ್ಯವಿಲ್ಲ. ಅದರ ಜೊತೆಗೆ ರಷ್ಯಾ ಈಗಾಗಲೇ ಭಾರತಕ್ಕೆ ನೇರವಾಗಿ S-400 ಗಳನ್ನು ಪೂರೈಸುತ್ತಿದೆ. ಹೀಗಿರುವಾಗ ಮೂರನೇ ದೇಶದ ಮೂಲಕ ಭಾರತಕ್ಕೆ ಹಳೆಯ ವ್ಯವಸ್ಥೆ ಮಾರಾಟ ಮಾಡುವ ಅಗತ್ಯವೇ ಇಲ್ಲ. ಇದರಿಂದ ಭಾರತಕ್ಕೂ ಯಾವುದೇ ಹೆಚ್ಚುವರಿ ಲಾಭವಿಲ್ಲ. ಅದರ ಬದಲು ಅಮೆರಿಕ ಸೇರಿದಂತೆ ಪಾಶ್ಚಾತ್ಯ ರಾಷ್ಟ್ರಗಳೊಂದಿಗೆ ಅನಗತ್ಯ ರಾಜತಾಂತ್ರಿಕ ಒತ್ತಡಗಳು ಉಂಟಾಗುವ ಸಾಧ್ಯತೆ ಮಾತ್ರ ಹೆಚ್ಚಾಗುತ್ತದೆ. ಇದೀಗ ಭಾರತದ ಭವಿಷ್ಯದ ಯೋಜನೆಗಳ ಬಗ್ಗೆ ನೋಡೋಣ. ಭಾರತ ಈಗ ಸಂಪೂರ್ಣವಾಗಿ ಆತ್ಮನಿರ್ಭರ ಭಾರತದ ರಕ್ಷಣಾ ಸಾಮರ್ಥ್ಯದತ್ತ ಹೆಜ್ಜೆ ಇಡುತ್ತಿದೆ. DRDO ಅಭಿವೃದ್ಧಿಪಡಿಸುತ್ತಿರುವ ಪ್ರಾಜೆಕ್ಟ್ ಕುಶಾ ಇದೇ ದಿಕ್ಕಿನಲ್ಲಿ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಈ ಸ್ವದೇಶಿ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಆರಂಭಿಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಂಡಿದೆ. 2028 ರಿಂದ 2030 ನಡುವೆ ಹಂತ ಹಂತವಾಗಿ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಪ್ರಾಜೆಕ್ಟ್ ಕುಶಾ ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಟೆಲ್ತ್ ಫೈಟರ್ ಜೆಟ್ಸ್, ಕ್ರೂಸ್ ಮಿಸೈಲ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು ಡ್ರೋನ್ಸ್ ಗಳನ್ನು ತಡೆ ಹಿಡಿಯುವ ಸಾಮರ್ಥ್ಯ ಹೊಂದಿರಲಿದೆ. ಇದು ಭಾರತದ ಈಗಿನ S-400 ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಿ ಮುಂದಿನ ದಿನಗಳಲ್ಲಿ ವಿದೇಶಿ ವ್ಯವಸ್ಥೆಗಳ ಮೇಲಿನ ಅವಲಂಬನೆಯನ್ನು ಇನ್ನಷ್ಟು ಕಡಿಮೆ ಮಾಡಲಿದೆ. ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಕಡೆಗೆ ಬರುವುದಾದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಟರ್ಕಿಯ S-400 ಅನ್ನು ಖರೀದಿಸುವ ಪ್ರಮುಖ ಅಭ್ಯರ್ಥಿಯಾಗಿ ಕಾಣಿಸುತ್ತಿದೆ. ಈ ಒಪ್ಪಂದ ನಡೆದರೆ UAEಯ ವಾಯು ರಕ್ಷಣಾ ವ್ಯವಸ್ಥೆ ಮಧ್ಯಪ್ರಾಚ್ಯದಲ್ಲೇ ಅತ್ಯಂತ ವೈವಿಧ್ಯಮಯ ಮತ್ತು ಬಲಿಷ್ಠ ಜಾಲವಾಗಿ ರೂಪುಗೊಳ್ಳಲಿದೆ. ಈಗಾಗಲೇ UAE ಬಳಿ ಅಮೆರಿಕಾದ ಥಾಡ್ ಪ್ಯಾಟ್ರಿಯಾಟ್ PAC-3, ದಕ್ಷಿಣ ಕೊರಿಯಾದ KM-SAM, ಇಸ್ರೇಲ್ನ ಬರಾಕ್ ಹಾಗೂ ಸ್ಪೈಡರ್ ಜೊತೆಗೆ ರಷ್ಯಾದ ಪನ್ಸಿರ್ S-1 ವ್ಯವಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳ ಜೊತೆಗೆ S-400 ಕೂಡ ಸೇರ್ಪಡೆಯಾದರೆ ಮೇಲ್ಮಟ್ಟದ ದೂರದ ಗುರಿಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗಲಿದೆ. ವಿಶೇಷವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಮತ್ತು ಕ್ರೂಸ್ ಕ್ಷಿಪಣಿಗಳ ವಿರುದ್ಧ UAEಗೆ ಹೆಚ್ಚಿನ ಭದ್ರತೆ ವಿಶೇಷವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಮತ್ತು ಕ್ರೂಸ್ ಕ್ಷಿಪಣಿಗಳ ವಿರುದ್ಧ UAEಗೆ ಹೆಚ್ಚಿನ ಭದ್ರತೆ ಸಿಗಲಿದೆ. ಆದರೆ ಇರಾನ್ನಿಂದ ಬರುವ ಕಡಿಮೆ ವೆಚ್ಚದ ಸೂಸೈಡ್ ಡ್ರೋನ್ಸ್ಗಳು ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳ ವಿರುದ್ಧ S-400 ಮಾತ್ರ ಸಾಕಾಗುವುದಿಲ್ಲ ಎಂಬುದನ್ನು ಇತ್ತೀಚಿನ ಯುದ್ಧಗಳು ತೋರಿಸಿವೆ. ಅದಕ್ಕಾಗಿ ವಿವಿಧ ಹಂತಗಳಲ್ಲಿ ಹಲವು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಒಟ್ಟಿಗೆ ಕಾರ್ಯನಿರ್ವಹಿಸುವುದು ಅತ್ಯಗತ್ಯವಾಗಿದೆ. ಒಟ್ಟಾರೆ ಹೇಳುವುದಾದರೆ ಟರ್ಕಿಯ ಹಳೆಯ S-400 ವ್ಯವಸ್ಥೆಗೆ UAEಗೆ ಉಪಯುಕ್ತವಾಗಬಹುದು. ಆದರೆ ಭಾರತದ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿದೆ. ಭಾರತ ಈಗಾಗಲೇ ತನ್ನ ಅಗತ್ಯಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾದ S-400 ಗಳನ್ನು ನೇರವಾಗಿ ರಷ್ಯಾದಿಂದ ಪಡೆಯುತ್ತಿದೆ. ಇದರ ಜೊತೆಗೆ ಮುಂದಿನ ಹಂತದ ಖರೀದಿ ಮಾತುಕತೆಗಳು ಕೂಡ ನಡೆಯುತ್ತಿವೆ. ಅದೇ ಸಮಯದಲ್ಲಿ ಪ್ರಾಜೆಕ್ಟ್ ಕುಶಾದ ಮೂಲಕ ಸಂಪೂರ್ಣ ಸ್ವದೇಶಿ ಏರ್ ಡಿಫೆನ್ಸ್ ನೆಟ್ವರ್ಕ್ ನಿರ್ಮಾಣವು ವೇಗವಾಗಿ ಸಾಗುತ್ತಿದೆ. ಹೀಗಿರುವಾಗ ಟರ್ಕಿ ಬಳಸಿ ಉಳಿದಿರುವ ಸೆಕೆಂಡ್ ಹ್ಯಾಂಡ್ S-400 ಗಳನ್ನು ಭಾರತ ಖರೀದಿಸುವುದರಿಂದ ಯಾವುದೇ ತಂತ್ರಜ್ಞಾನಗಳ ಲಾಭ ಸಿಗುವುದಿಲ್ಲ. ಬದಲಾಗಿ ಮೇಂಟೆನೆನ್ಸ್, ಲಾಜಿಸ್ಟಿಕ್ಸ್, ಸಾಫ್ಟ್ವೇರ್ ಇಂಟಿಗ್ರೇಷನ್, ಟ್ರೈನಿಂಗ್ ಹಾಗೂ ರಾಜತಾಂತ್ರಿಕ ಮಟ್ಟದಲ್ಲಿ ಅನಗತ್ಯ ಸಮಸ್ಯೆಗಳು ಮಾತ್ರ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ
ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಟರ್ಕಿಯ S-400 ಖರೀದಿಸುವ ಅಗತ್ಯವೇ ಇಲ್ಲ ಎನ್ನುವುದು ಬಹುತೇಕ ಎಲ್ಲಾ ರಕ್ಷಣಾ ತಜ್ಞರುಗಳ ಅಭಿಪ್ರಾಯವಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? UAE ಈ ಒಪ್ಪಂದವನ್ನು ಅಂತಿಮಗೊಳಿಸಬಹುದೇ ಮತ್ತು ಪ್ರಾಜೆಕ್ಟ್ ಕುಶ ಭಾರತದ ಏರ್ ಡಿಫೆನ್ಸ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.